ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಶಿಶಿರ್ ಅತ್ತೆ, ಏಯ್ ನೀನ್ ಯಾಕೆ ಬಂದೆ ಇಲ್ಲಿಗೆ? ಇನ್ಯಾಕ್ ಬಂದಿರ್ತಾಳೆ? ಅತ್ತೆ ಸತ್ತಿದಾರೋ ಇಲ್ವೋ ಅಂತ ನೋಡೋದಕ್ ಬಂದಿರ್ತಾಳೆ. ಇವಾಗ ಅವ್ರಿಲ್ಲಿರೋ ಪರಿಸ್ಥಿತಿಗೆ ನೀನೇ ಕಣೆ ಕಾರಣ. ಚಾಲೆಂಜ್ ಅಲ್ಲಿ ಗೆದ್ದಿರೋ ಮಾತ್ರಕ್ಕೆ ಸೋತಿರೋರ್ನ ಈ ಲೋಕದಿಂದಾನೇ ಕಳ್ಸ್ಬಿಡೋಣ ಅಂತ ಬಂದ್ಯಾ? ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನನ್ಗೆ ಯಾರ ಪ್ರಾಣನೂ ತೆಗಿಬೇಕು ಅನ್ನೋ ಉದ್ದೇಶ ಇಲ್ಲ. ಎಲ್ರೂ ಚೆನ್ನಾಗಿರ್ಬೇಕು. ಚೆನ್ನಾಗಿರೋಕ್ ಹೇಗ್ ಸಾಧ್ಯ? ನೀನ್ ಮಾಡಿರೋ ಕೆಲಸದಿಂದ ನಮ್ಮನೆ ಹರ್ದ್ ಹಂಚೋಯ್ತು. ನಳಿನಿ, ನೋಡಮ್ಮ, ದಯವಿಟ್ಟು ನೀನ್ ಇಲ್ಲಿಂದ ಹೊರಡು. ಇಲ್ಲಿರ್ಬೇಡ. ಹರಿ, ಹೇಳಪ್ಪ ಅವಳಿಗೆ. ಯಾಕೆ ಬಂದಿದ್ಯಾ ನೀನಿಲ್ಲಿ? ಯಾರು ಹೇಳಿದ್ರು ಬರೋದಕ್ಕೆ? ನೀನಿಟ್ಟಲ್ಲಿ ಹೆಜ್ಜೆ ಆಗತ್ತೆ ಅಲ್ಲೋಲ್ಲ ಕಲ್ಲೋಲ್ಲ. ತೊಲಗು ಇಲ್ಲಿಂದ. ನಾನು ಶಿಶಿರ್ ಹೆಂಡತಿ. ಅವರೆಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ಅವರೆಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ಓಹೋ, ಹಕ್ಕು ಅನ್ನೋ ಹಾಗೆ. ಅಪ್ಪ, ನೀನ್ ಸುಮ್ನೆ ಇರೋ, ಆಡ್ಬೇಡ ಒಂದು ಮಾತು. ಗ್ರೀಷ್ಮನ ನೀನೇನೇನು ಅನ್ನೋದಕ್ ನಾನ್ ಬಿಡಲ್ಲ ಅಪ್ಪ. ಇನ್ನೊಂದು ಮಾತಾಡಿದ್ರೆ ತದಕ್ ಬಿಡ್ತೀನಿ. ಇರಿದಿದ್ರೆ ತೆಪ್ಪಗೆ ಮರಿತೀನಿ ಮಗಳು ಅನ್ನೋದನ್ನ. ಅಪ್ಪ, ಹೇಳಿ ನಿನ್ ಮಗಳಿಗೆ. ಚಲಪತಿ, ನೋಡಮ್ಮ, ನಾವೀಗಾಗಲೇ ಸಾಕಷ್ಟು ಟೆನ್ಷನ್ ಅಲ್ಲಿದ್ದೀವಿ. ಮಧುವಂತಿಗೆ ಆಪರೇಷನ್ ನಡೀತಾ ಇದೆ. ನಮಗೆ ಅವಳು ಉಳಿಯೋದು ಮುಖ್ಯ. ಅವಳು ಚೆನ್ನಾಗಿರ್ಬೇಕು. ಆಸ್ಪತ್ರೆಯಲ್ಲಿ ದಯವಿಟ್ಟು ಸೀನ್ ಕ್ರಿಯೇಟ್ ಮಾಡ್ಬೇಡಮ್ಮ. ಡ್ಯಾಡ್, ಯಾಕ್ ಶಿಶಿರ್ ಬೇಜಾರಾಗ್ತಿದ್ಯಾ? ಓ, ನಾವೆಲ್ಲ ಇವಳ ಬೈತಾ ಇದೀವಿ ಅಂತ ಪಾಪ ದುಃಖ ಆಗ್ತಿದ್ಯೇನೋ? ನನಗ್ ಹೇಗಾಗ್ಬೇಡ. ಇಷ್ಟು ವರ್ಷ ನಿನ್ನೆ ಮದ್ವೆ ಆಗ್ತೀನಿ ಅನ್ನೋ ಕನ್ಸ್ ಕಂಡಿದ್ದೆ. ನಿನ್ ಜೊತೆ ಹಸೆ ಮಣೆ ಮೇಲ್ ಕೂಡ ಕೂತಿದ್ದೆ. ತಾಳಿ ಕಟ್ಟೋ ಹೊತ್ತಿಗೆ ನಾನು ಪ್ರಜ್ಞೆ ತಪ್ಪದೆ. ಅದೇ ಟೈಮ್ಗೆ ಎಲ್ರೂ ಮಹತಿ ಜೊತೆ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆದ್ರೆ ಇದ್ಯಾವ್ದು ಆಗ್ದೆ ಇವಳಲ್ಲಿಗ್ ಬಂದ್ಲು. ನೀನ್ ಇವಳಿಗೆ ತಾಳಿ ಕಟ್ದೆ. ಆದ್ರೆ ಒಂದು ತಿಳ್ಕೊ, ಇವಳು ನಿನ್ ಹೆಂಡತಿ ಆಗೋದಕ್ಕೆ ನಾವ್ಯಾರು ನಿನಗ್ ಬಿಡೋದಿಲ್ಲ.
ಇವಳು ಒಂದು ಕ್ಷಣ ಕೂಡ ಇಲ್ಲಿರ್ಬಾರ್ದು. ಇವಳೇ ಇಲ್ಲಿಂದ ಹೊರಗೋದ್ರೆ ಸರಿ, ಇಲ್ದೆ ಹೋದ್ರೆ ನಾವ್ ಇವಳನ್ನ ಕತ್ ಹಿಡ್ದು ಆಚೆಗೆ ಹಾಕ್ಬೇಕಾಗತ್ತೆ. ನೋಡಿ, ನಾನ್ ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ, ಹಾಗೆ ನೀವು ನನ್ಗೆ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ನನ್ನ ಕತ್ ಹಿಡ್ದು ಆಚೆ ಹಾಕೋದಿರ್ಲಿ, ನನ್ ಮೈ ಕೂಡ ಮುಟ್ಟಕ್ಕಾಗಲ್ಲ. ಏನೇ ನಮ್ಮ ಅತ್ತಿಗೆ ಮೇಲೆ ಚಾಲೆಂಜ್ ಮಾಡಿ ಅವ್ರನ್ನ ಸಾವು ಬದುಕಿನ ನಡುವೆ ದೂಡಿದ್ದಲ್ದೆ ಈಗ ನನ್ ಮಗಳ ಮೇಲೆ ಚಾಲೆಂಜ್ ಮಾಡಕ್ ಬರ್ತೀಯಾ? ಏನೇ ನಿನ್ ಉದ್ದೇಶ? ನಮ್ಮ ಮನೆಯವ್ರು ಎಲ್ಲರನ್ನು ಒಬ್ಬೊಬ್ರನ್ನ ನುಂಗಿ ಆಪೋಷಣೆ ತಗೋಬೇಕು ಅಂತಿದ್ಯಾ? ಏನಂದೆ ನೀನು? ನಿನ್ನ ಮುಟ್ಟೋದಕ್ಕಾಗಲ್ವಾ? ಯಾಕೆ ಆಗಲ್ಲ? ನೋಡಮ್ಮ, ದಯವಿಟ್ಟು ಬೇಡಮ್ಮ, ಇದೆಲ್ಲ ಹೊರಟ್ಬೇಡು ನೀನು. ಹೋಗಮ್ಮ ನೀನು. ಇಲ್ಲ ಮಾವ, ಇವಳಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅಮ್ಮ ಏಯ್ ನಡಿಯೇ ಪ್ರಗತಿ, ಹೊರಗೆ ಶಿಶಿರ್, ಪ್ರಗತಿ 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 ನಡಿಯ संकष्टहरा गणपति वातापि गणपतिं भजे भूतभौतिका प्रकाशितं भजे दक्षाध्यक्षायने हे सर्वधर्मसन्मति विनय विद्यावीर्यने. ದೇವ್ರೆ, ನಾನೇನ್ ತಪ್ಪು ಮಾಡಿದ್ದೀನಿ? ನನಗೆ ಯಾಕೆ ಶಿಕ್ಷೆ, ಈ ಅವಮಾನ? ನಾನು ಶಿಶಿರ್ನ ಪ್ರೀತಿಸಿದೆ ತಪ್ಪ? ಹಾಗಿದ್ರೆ ಆ ತಪ್ಪನ್ನ ನಾನೊಬ್ಳೆ ಮಾಡಿಲ್ಲ, ಶಿಷ್ಯರು ನನ್ನ ಪ್ರೀತಿಸ್ದ. ತಪ್ಪು ಯಾರೇ ಮಾಡಿರ್ಲಿ, ಅವ್ರ ಶಿಕ್ಷೆ ಅನುಭವಿಸ್ಬೇಕು ಅಂತ ನಾನು ಹೋರಾಡ್ತೀನಿ. ತಪ್ಪನ್ನ ಯಾವಾಗ್ಲೂ ಶಿಷ್ಯರ್ ತಾಯಿನೇ ಮಾಡ್ತಾ ಇದ್ರು, ಅದನ್ನ ಬೆಟ್ ಮಾಡಿ ತೋರಿಸ್ತಾ ಇದ್ದೆ. ಅದಕ್ಕಾಗಿ ನಾನು ಹೋರಾಡ್ತಿದ್ದೆ. ಅದೇ ನಾನು ಮಾಡಿದ ತಪ್ಪ. ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಇಲ್ಲಿವರೆಗೂ ಇದ್ದೆ. ಆದ್ರೆ ಇವತ್ತು ನಾನು ನಿನ್ಗೆ ಕೈ ಮುಗ್ದು ಕೇಳ್ಕೊಳ್ತಾ ಇದ್ದೀನಿ, ಅವ್ರಿಗೇನು ಆಗ್ಬಾರ್ದು. ಅವರು ಸರಿ ಹೋಗ್ಬೇಕು. ಅವ್ರಿಗಾಗಿ ಇಡೀ ಕುಟುಂಬ ಹಂಬಲಿಸ್ತಾ ಇದೆ. ತಪ್ಪು ಒಪ್ಪುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವ್ರ ಜೀವನ ಕಾಪಾಡು ಸ್ವಾಮಿ. ಅವ್ರು ಸರಿ ಹೋಗೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ಪಾಪ ಶಿಶಿರ್ ಅಸಹಾಯಕನಾಗಿ ನನ್ ಪರವಾಗೂ ನಿಲ್ದೆ, ಅವ್ರ ಮನೆಯವ್ರಿಗೂ ಎದುರಾಕೊಳ್ದೆ ಒದ್ದಾಡ್ತಿದ್ದಾನೆ. ನನ್ಗೀಗ ಅವಮಾನ ಅನ್ನೋ ಬೇಜಾರಿಲ್ಲ. ಆದ್ರೆ ಶಿಶಿರ್ ಪಡ್ತಿರೋ ನೋವಿಗೆ ಕೊನೆ ಹಾಕು.
ಅವನ್ ನೋವು ತಡೆಯೋದನ್ನ ನನ್ನಿಂದ ನೋಡಕ್ ಆಗಲ್ಲ ದೇವ್ರೆ. ದಯವಿಟ್ಟು ಅವ್ರ ತಾಯಿಗೆ ಜೀವದಾನ ಮಾಡು. ಬೇಡ ದೇವ್ರೆ, ಈ ಅಪವಾದನೆ ನನಗ್ ಬೇಡ. ನನಗ್ ನಿನ್ ನ್ಯಾಯ ಬೇಕು. ಅವ್ರಿಗೇನು ಆಗ್ಬಾರ್ದು, ಅವ್ರಿಗೇನು ಆಗಿಲ್ಲ ಅನ್ನೋ ವಿಷಯ ನನ್ ಕಿವಿಗ್ ಬೀಳೋ ಹಾಗೆ ಮಾಡು. ಅವ್ರಿಗೇನಾದ್ರೂ ಆದ್ರೆ ಅದಕ್ ಕಾರಣ ನಾನೇ ಅನ್ನೋ ಹಾಗಾಗತ್ತೆ. ಅವ್ರಿಗೇನು ಆಗ್ಬಾರ್ದು. ಅವ್ರನ್ನ ಕಾಪಾಡು, ಅವ್ರನ್ನ ಕಾಪಾಡು. ಇದನ್ನ ಇಟ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ಯಾ? ಅವಳ ವಸ್ತು ಯಾವ್ದು ಈ ಮನೇಲಿ ಇರ್ಕೂಡ್ದು. ಏನ್ ಮಾಡ್ತಿದ್ದೀರಾ? ಅವಳು ಯಾವ ವಸ್ತುಗಳಲ್ಲಿ ಇರ್ಕೂಡ್ದು ಅಂದ್ರೆ ಏನ್ರಿ ಅರ್ಥ? ಅವಳು ಚಿಕ್ಕ ವಯಸ್ಸಿಂದ ಆಟಾಡಿದ ಆಟ ಸಾಮಾನಿಂದ ಹಿಡಿದು ಅವಳ ಬಟ್ಟೆ ಬರೆ, ಅವಳು ಓಡಿಸ್ತಿದ್ದ ಗಾಡಿ ಎಲ್ಲ ಎಲ್ಲ ಈಗ್ಲೂ ನಮ್ಮನೇಲೇ ಇದೆ. ಇಷ್ಟು ವರ್ಷ ಎಲ್ಲ ಜೋಪಾನ ಮಾಡ್ಕೊಂಡು ಬಂದಿದ್ದೇನ ಈಗ ಬಿಸಾಕ್ಬಿಡ್ಬೇಕಾ? ಇನ್ನೇನ್ ಮಾಡ್ಬೇಕು ಇದನ್ನೆಲ್ಲ ಇಟ್ಕೊಂಡು? ಇಷ್ಟು ವರ್ಷ ಸಾಕಿ ಸಲಹಿ ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಒಂದು ಕನ್ಯಾದಾನ ಮಾಡೋ ಪುಣ್ಯನೂ ಕೊಡ್ಲಿಲ್ಲ ನಿನ್ ಮಗಳು. ಏನಂದ್ರಿ? ನನ್ನ ಮಗಳ ಎತ್ತಿದಷ್ಟೇ ನಾನು ರೀ. ಉಳಿದಿದ್ದೆಲ್ಲ ತಂದೆ ತಾಯಿಯಾಗಿ ನೋಡ್ಕೊಂಡಿದ್ದು ನೀವು. ನಾನಾದ್ರೂ ಒಂದು ತೂಕ ಕಡಿಮೆ ಪ್ರೀತಿಸಿದ್ದೀನಿ. ಆದ್ರೆ ನೀವು ಹಾಗ್ ಮಾಡ್ಲೇ ಇಲ್ಲ. ಏನ್ ಬಂತು ಪ್ರಯೋಜನ? ನಾವು ಹೊರಗ್ನವ್ರು ಅನ್ನೋ ಹಾಗೆ ಎಲ್ಲ ತಾನೇ ವ್ಯವಸ್ಥೆ ಮಾಡ್ಕೊಂಡು ತಾಳಿ ಕಟ್ಟೋ ಹೊತ್ತಲ್ಲಿ ನೋಡಿ ಅನ್ನೋ ಹಾಗೆ ಮದ್ವೆ ಮಾಡ್ಕೊಂಡ್ಬಿಟ್ಲು. ಅದೊಂದ್ ವಿಷಯ ಇಟ್ಕೊಂಡು ಯಾಕ್ರಿ ಇಷ್ಟೊಂದು ದ್ವೇಷ ಕಾರ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇದೆಯಾ ಯಶೋದ? ಒಂದು ವಿಷಯನಾ? ಅಂದ್ರೆ ಇದೇನ್ ಚಿಕ್ಕ ವಿಷಯನಾ? ಅವಳ ಮದ್ವೆ ಬಗ್ಗೆ ನಾನೇನೆಲ್ಲ ಕನ್ಸ್ಕೊಂಡಿದ್ದೆ. ಅವಳ ಮದ್ವೆನ ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಅವಳನ್ನ ಹೇಗ್ ಕಳ್ಸ್ಕೊಡೋದು, ಅವಳನ್ನ ಕಳ್ಸ್ಕೊಡ್ಬೇಕಾದ್ರೆ ನನ್ ಜೀವನೇ ಹೋಗುತ್ತೇನೋ ಅಷ್ಟು ಬೇಜಾರಾಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಅವಳು ಯಾವುದಕ್ಕೂ ಕಿಂಚಿತ್ತು ಬೆಲೆ ಇಲ್ಲ ಅನ್ನೋ ಹಾಗೆ ತನ್ ಪಾಡಿ ತಾನು ಹೊರಟುಬಿಟ್ಲು. ಬೇಜಾರಾಗ್ಬೇಡ್ರಿ. ಹೇಗೆ ಆಗಿದ್ರು ಕೊನೆಗಾಗ್ತಾ ಇದ್ದಿದ್ದು ಅದೇ ಅಲ್ವಾ? ಇಲ್ಲ, ನೀನೇನೇ ಹೇಳಿದ್ರು ನಾನ್ ಮಾತ್ರ ಇದನ್ನ ಒಪ್ಪಲ್ಲ. ಅವಳ ವಸ್ತುಗಳು ಯಾವ್ದು ಈ ಮನೇಲಿ ಇರ್ಕೂಡ್ದು. ರೀ 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 ಬಿಡ್ರಿ ಬಿಡ್ರಿ. ನಿಮಗಿಷ್ಟ ಇಲ್ಲ ಅಂದ್ರೆ ಈ ವಸ್ತುಗಳನ್ನ ಮುಟ್ಟೋದಕ್ಕೆ ಹೋಗ್ಬೇಡಿ, ನೋಡ್ಲಬೇಡಿ. ಆದ್ರೆ ಅವಳ ನೆನಪಲ್ಲಿ ಈಗ ಉಳ್ಕೊಂಡಿರೋದು ನಮ್ಮ ಪಾಲಿಗೆ ಅವಳ ವಸ್ತುಗಳು ಮಾತ್ರ. ಅದನ್ನಾದ್ರೂ ನನ್ನ ಪಾಲಿಗೆ ಬಿಟ್ಬಿಡ್ರಿ.
ಶಿಶಿರ್, ಏನ್ ಮಾಡ್ಬೇಕು ಅಂತಿದ್ಯಾ? ಅವಳನ್ನ ಮತ್ತೆ ಇಲ್ಲೇ ಕರ್ಕೊಂಡ್ಬರ್ಬೇಕು ಅಂತಿದ್ಯಾ? ನೋಡು ಶಿಶಿರ್, ಇಷ್ಟೆಲ್ಲ ಅವಾಂತರಾಗಿದ್ ಸಾಲ್ದ. ಅವಳು ಇಲ್ಲಿಗೆ ಬಂದ್ರೆ ಮನೆಯವರೆಲ್ಲ ಅವಳ ವಿರುದ್ಧ ತಿರುಗಿ ನಿಲ್ತಾರೆ. ಆದ್ರೆ ಆಗಿದ್ದೆಲ್ಲ ಅವಳಿಂದನೇ ಅಂತ ನಾನು ಅವಳ ಮೇಲೆ ದೋಷ ಕೂಡಿಸ್ತಾ ಇಲ್ಲ. ಮನೆಯಲ್ಲಿ ಈ ವಿಷಯ ಡಿಸ್ಕಸ್ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ನಮಗೆಲ್ಲರಿಗೂ ಈಗ ಬೇಕಾಗಿರೋದು ಮಧುವಂತಿ ಸರಿಯಾಗಬೇಕಾಗಿರೋದು. ನಿನಗೇನ್ ಬೇಕು? ಏನ್ ಡ್ಯಾಡಿ ಹೀಗೆ ಕೇಳ್ತಿದ್ದೀರಾ? ನನಗೂ ಅಮ್ಮ ಹುಷಾರಾಗೋದೇ ಬೇಕಾಗಿರೋದು. ಹಾಗಿದ್ರೆ ಆ ಹುಡುಗಿ ಇಲ್ಲಿರೋದು ಬೇಡ. ಡ್ಯಾಡ್, ನೋಡು ಶಿಶಿರ್, ಆಗಿದ್ದೆಲ್ಲ ಆಗೋಗಿದೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಈಗ ನಮಗ್ ಬೇಕಾಗಿರೋದು ಮಧುವಂತಿ ಮೊದ್ಲಿನ ಹಾಗಾಗ್ಬೇಕಾಗಿರೋದು. ಹಾಗಾಗೋವರೆಗೂ ದಯವಿಟ್ಟು ಬೇರೆ ಯಾವ ವಿಷಯನೂ ಮಧ್ಯದಲ್ಲಿ ತರೋದು ಬೇಡ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ ಡ್ಯಾಡ್? ಆ ಹುಡುಗಿನ ಅವಳು ಮನೆಗೆ ಬಿಟ್ಪ. ಡ್ಯಾಡ್, ಅವಳು ನನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ. ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಿ. ಹಾಗಿದ್ರೆ ನಿಮ್ಮ ಅಮ್ಮನಿಂದ ದೂರ ಆಗ್ಬಿಡ್ತೀಯ ನೀನು? ಖಂಡಿತ ಇಲ್ಲ ಡ್ಯಾಡ್, ನನಗಿಬ್ರೂ ಬೇಕು. ಅದು ಆಮೇಲೆ ನಿರ್ಧಾರ ಆಗ್ಬೇಕಾಗಿರೋದು. ಸದ್ಯಕ್ಕೆ ನಿಮ್ಮಮ್ಮ ಹುಷಾರಾಗ್ಬೇಕು, ಅವಳು ಸಮಾಧಾನ ಆಗ್ಲಿ. ಆಮೇಲೆ ಬೇಕಿದ್ರೆ ಇವಳಿಗೆ ತಿಳಿ ಹೇಳೋಣ. ಅಲ್ಲಿವರೆಗೂ ಈ ಹುಡುಗಿ ನಿಮ್ಮ ಅಮ್ಮನ ಎದುರಿಗೆ ಬರೋದು ಬೇಡ. ನಮ್ಮೆಲ್ಲರ ಹಿತನೂ ಅದರಲ್ಲೇ ಇದೆ. ಯೋಚನೆ ಮಾಡು. ನೋಡು ಶಿಶಿರ್, ನಿನಗೆ ನಿನ್ ತಾಯಿ ಮತ್ತೆ ನೀನ್ ಇಷ್ಟಪಟ್ಟಿರೋ ಹುಡುಗಿ ಮಧ್ಯೆ ಆಯ್ಕೆ ಮಾಡ್ಕೊಂತ ಹೇಳ್ತಾ ಇಲ್ಲ. ಈಗ ಸದ್ಯಕ್ಕೆ ಈಗಿರೋ ಪರಿಸ್ಥಿತಿಲಿ ನೀನ್ ಇಷ್ಟಪಟ್ಟ ಹುಡುಗಿಯಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಇಂಥ ತ್ಯಾಗ ಮಾಡ್ತಾ ಇರೋದು ಪ್ರಪಂಚದಲ್ಲಿ ನೀನೊಬ್ನೇ ಅಲ್ಲ. ಈ ತರದ ಪರೀಕ್ಷೆಗಳನ್ನ ಮೀರಿ ನಿಂತ್ರೇನೆ ನಿನ್ ಪ್ರೀತಿ ಗಟ್ಟಿಯಾಗೋದು. ನಿನ್ನ ಪ್ರೀತಿ ಗಟ್ಟಿಯಾಗಿದೆ ಅನ್ನೋದಾದ್ರೆ ಇಂಥ ಪರೀಕ್ಷೆಗಳನ್ನ ಮೆಟ್ಟಿ ನಿಲ್ಲುತ್ತೆ. ಇದು ಸತ್ಯ. ಈಗ ಹುಡುಗಿ ಇಲ್ಲಿರೋದು ಬೇಡ. ಅವಳಿಗೆ ತಿಳಿ ಹೇಳಿ ಅವಳನ್ನು ಮನೆಗೆ ಬಿಟ್ಟ. ಎಲ್ಲ ಮುಗಿದ್ಮೇಲೆ ನಾವೆಲ್ಲ ಕೂತ್ ಮಾತಾಡೋಣ. ಇದ್ರೆ ಇವಳು ಇಲ್ಲೇ ಮಾಡಿಸ್ತೀನಿ, ಇಲ್ಲಿಂದಾನು ಎತ್ತಂಗಡಿ ಇವಳನ್ನ. ತಾಳಿ ಕಟ್ಟಿಸ್ಕೊಂಡ್ ಗಳಿಗೆ ಇವಳು ಆಗಿದೆ ಮಧುವಂತಿಗೆ. ಹೀಗೆ ಇದ್ರೆ ಇವಳು ಇಲ್ಲೇ ಆಪರೇಷನ್ಗೂ ಬೀಳುತ್ತೆ ಕಲ್ಲು. ಉಳಿಯಲ್ಲ ಜೀವಂತ ಮಧುವಂತಿ. ಸೈಲೆಂಟ್. ಇದು ಹಾಸ್ಪಿಟಲ್ ಸರ್. ಚಾಲು ಮಮ್ಮ, ದಯವಿಟ್ಟು ಈಗೆಲ್ಲ ಮಾತಾಡ್ಬೇಡ. ತಂಗಿ ನನಗವಳು ನುಂಗಬೇಕು ಅಂತಿದ್ರೆ ಅವಳ ಜೀವ ಈ ಮಿಡಲ್ ಕ್ಲಾಸ್ ಮಳ್ಳಿ ಬಿಡಲ್ಲ. ಅವಳನ್ನು ಜೀವ ಸಹಿತ ಅವಳೇ ಬೇಕು ಅಂತ ನೀನ್ ಬಿಡ್ತಿದ್ರೆ ಬಾಯಿ ಇಡ್ಬೇಕಾಗತ್ತೆ. ನಿಮ್ಮ ಅಮ್ಮನ ಗೋರಿ ಮೇಲೆ ಹಣ್ಣು ಕಾಯಿ. ಚಲಪತಿ ಹೊಟ್ಟೋಗಿಲ್ಲಿಂದ. ಅಲ್ಲ ಬಾವ, ಇವನ್ ಹೋಗು ಅಂದೆ. ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಇದು ಹಾಸ್ಪಿಟಲ್ ಸರ್. ಶಿಶಿರ್, ಇದಕ್ಕೆಲ್ಲ ನೀನೇ ಅವಕಾಶ ಮಾಡ್ಕೊಡ್ತಾ ಇದೀಯ. ಇವನ್ ಇಷ್ಟ ಆಡ್ದ. ಇನ್ನು ನಳಿನ ಬಿಡ್ತಾಳ? ವಿಶ್ವ ಬಿಡ್ತಾನ? ಅಮ್ಮ ಸುಮ್ನೆ ಇರ್ತಾಳ? ಪ್ರಗತಿ ಅಂತೂ ಹುಚ್ಚಿ ತರ ಆಡ್ತಿದ್ದಾಳೆ. ಈ ಪರಿಸ್ಥಿತಿ ಬೇಡ ಕಣೋ. ನನಗೆ ಮಧುವಂತಿ ಉಳಿಯೋದು ಮುಖ್ಯ. ನಿನಗೂ ನಿಮ್ಮ ಅಮ್ಮನ ಜೀವದ ಮೇಲೆ ಇಷ್ಟ ಇದೆ ಅನ್ನೋದಾದ್ರೆ ಸರಿ, ನಾನು ಗ್ರೀಷ್ಮ ಅವ್ರ ಹತ್ರ ಮಾತಾಡ್ತೀನಿ. ಅಮ್ಮ ಸರಿ ಹೋಗ್ಬೇಕಷ್ಟೆ.